ಮಾಸ್ತಿಗುಡಿಲಿ ನಾವು ಎಂತೆಂಥ ಅದ್ಭುತಗಳನ್ನು ನೋಡೋಕ್ಕೆ ಸಾಧ್ಯನೋ ಎಲ್ಲನೂ ನಾವು ನೋಡಿದ್ದೀವಿ. ಆದರೆ ನನಗೆ ಹುಲಿಗಿಂತ ದೊಡ್ಡ ಅದ್ಭುತ ಅನಿಸಿದ್ದು ಈ ಹುಲಿ. ಯಾಕೆ ಅಂದರೆ ಇವರು ಜನರಲಿ ಇವರ ಬಾಡಿ ಲ್ಯಾಂಗ್ವೇಜು ಮತ್ತು ಬೇರೆ ವಿಷಯಗಳು ತುಂಬ ಫಾಸ್ಟಾಗಿರ್ತವೆ, ಚಲನವಲನಗಳು, ಡೈಲಾಗ್ಗಳು ಎಲ್ಲ. ಅದನ್ನೆಲ್ಲ ಕಮ್ಮಿ ಮಾಡಿ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಿದ್ದು ಗಾಡಿನ 10 ಕಿಲೋಮೀಟರ್ ಸ್ಪೀಡಲ್ಲಿ ಇರಲಿ ಸರ್ ಸಾಕು ಅಂತ ನಾಗಶೇಖರ್ ಸರ್ ಮಾಡಿ. ಸರ್ ಅದು ಹೆಂಗೆ ಸರ್ ಅದು ಸಾಧ್ಯ ನಿಜವಾಗ್ಲೂ? ನಾಗಶೇಖರ್ನೇ ಕೇಳಬೇಕು, ಆಮೇಲೆ ವಿಜಿಂಗ್ ಕೇಳಬೇಕು. ಯಾಕೆಂದರೆ ಅವರಿಬ್ಬರಿಗೆ ಅದು ಪರಿಕಲ್ಪನೆ ಅದ್ರ ಕನಸಿದ್ದು. ಒಂಥರ ಮೈಯೇ ಭಾರ ಮನವೇ ಭಾರ ಅಂತಾರಲ್ಲ, ಹಂಗೆ ಕಾಡು ನಾಡು ಭಾಳ ದೊಡ್ಡ ಗ್ಯಾಪ್ ಆಗಿದೆ ಈ ಕಾಡು ಮತ್ತು ನಾಡಿಗೆ. ಅದರದ್ದು ಎಲ್ಲಿ ಒಂದು ಶಬ್ದ ಇನ್ನೊಂದು ನಿಶಬ್ದ, ಅವು ತುಂಬ ಏರುಪೇರಾದರೆ ಎಲ್ಲರಿಗೂ ಸಮಸ್ಯೆನೇ. ಇದು ನಾಗಶೇಖರ್ನ ಮೂಲ ಉದ್ದೇಶ. ಅದನ್ನು ಇಟ್ಕೊಂಡೇ ಜನರಿಗೆ ಎಲ್ಲ ಜನರಿಗೂ ತಲುಪಬೇಕು ಅಂತ ಒಂದು ಮಾಡಿದ್ದು. ಹಾಗಾಗಿ ಏನಾಯಿತು, ಆ ಕ್ಯಾರೆಕ್ಟ್ರನ್ನ ಕಾಡು ಒಂದು ಕೂಡಲೇ ಏನಾಗುತ್ತೆ ಅಂತಂದರೆ ಅಲ್ಲೆಲ್ಲೋ ವೆಟ್ರಿಫೈಡ್ ಟೈಲ್ ಆಗ್ಬೋದು ಅಥವಾ ಎ ಸಿಲಿ ಇದ್ಕೊಂಡಾಗ್ಬೋದು, ಹಂಗಿರೋಕ್ಕಾಗಲ್ಲ. ಮಳೆ ಗಾಳಿ ಬಿಸಿಲು ಹುಳ ಉಪ್ಪೆ ಆ ಥರದಲ್ಲಿ ಅಲ್ಲೇ ಬದುಕಬೇಕಾಗಿರ್ತದೆ. ಹಾಗಾಗಿ ಆ ಥರದೊಂದು ಮೇಕಪ್ ಸೂಟ್ ಆಗುತ್ತೆ ಅಂತ ನಾಗಶೇಖರು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಥರದೊಂದು ಮೇಕಪ್ ಮಾಡಿದ್ರೆ ಇದಕ್ಕೆ ಸೂಕ್ತ ಆಗುತ್ತೆ ಅಲ್ಲ ಅಂತ ಹೇಳಿದ್ಬಿಟ್ಟು ಸಾಕಷ್ಟು ಚರ್ಚೆ ಮಾಡಿದ್ರು. ಅದನ್ನು ಸುಮಾರು ಒಂದು 3 ತಿಂಗಳು ಚರ್ಚೆ ಮಾಡಿ ಅದ್ರ ಕಾಸ್ಟ್ಯೂಮು ಗೆಟಪ್ಗಳನ್ನ ಒಂದು ಸರಿ ಟ್ರಯಲ್ ಥರದ್ದೊಂದು ಮಾಡಿಕೊಂಡು ಸೂಟ್ ಆಗುತ್ತಾ ಇದಕ್ಕೆ ಅಂದರೆ. ಅದಕ್ಕೆ 3 ಥರದ್ದಾಗುತ್ತೆ. ಒಂದು ಹಿಂದಿನ ಕತೆ, ಒಂದು ಆ ಮಗು ಸಿಕ್ಕಿದಾಗ ಒಂದು ಕತೆ, ಆಮೇಲಿಂದ ಆಮೇಲಿಂದ ಒಂದು 35, ಆಮೇಲೆ 45-70 ಜಾಸ್ತಿ ಇಲ್ಲ, 45ರದ್ದು 60ರದ್ದು ಜಾಸ್ತಿ ಇತ್ತು. ಅಲ್ಲೇ ಜಾಸ್ತಿ ಘಟನೆಗಳು ನಡೆಯೋದು ಎಪಿಸೋಡ್ಸು. ಹಾಗಾಗಿ ಅದು ಈ ಕಾಡಿಗದು ಆ ಬಿಸಿಲಿಗೆ ಕಾದ್ಕೊಂಡು ನೀವು ಮಳೆಯಲ್ಲಿ ಅಂದುಕೊಂಡು ಆ ಪ್ರಕೃತಿ ಜೊತೆ ಬದುಕಿದ್ರೆ ನಿಮ್ಮ ಮುಖ ಆಗಿದ್ದು ನಿಮ್ಮ ದೇಹ ಆಗ್ಬೋದು. ಆಮೇಲಿಂದ ಈ ಅನುಭವ ಅಂದ್ಕೊಳ್ಳಿ ಒಂದು ಮಾಗೋದಿದೆಯಲ್ಲ, ಅದಕ್ಕೆ ಮೊದಲೇ ಹೇಳಿದ್ರು ಮೈಯೇ ಭಾರ ಮನವೇ ಭಾರ ಅಂದಾಗ ಈ ಒಂದು ಗ್ಯಾಪ್ ಬರ್ತಾ ಇದೆ ನಾಡಿಗೂ ಮತ್ತು ಕಾಡಿಗೆ ಅನ್ನೋದನ್ನು ಎಚ್ಚರಿಕೆ ಆ ಕಾಡಿನ ಜನಗಳಿಗೆ ತುಂಬ ಇದೆ. ಇದನ್ನು ಕಳಿಬೇಡಿ ಅಂತ ಪಾಪ ಅವ್ರು ಎಲ್ಲ ಕಡೆಗೂ ಹೇಳ್ಕೊತಾರೆ ಅದನ್ನು. ಇದನ್ನು ಉಳಿಸ್ಕೊಳ್ಳಿ, ಇಲ್ದರೆ ನಿಮಗೆ ನೀರು ಸಿಗಲ್ಲ, ನಿಮಗೆ ಆಮೇಲೆ ಮನೇಲಿ ಇರೋಕ್ಕಾಗಲ್ಲ, ನೀವು ಎಂಥ ಎ ಸಿ ಹಾಕ್ಕೊಂಡು ಮನೇಲಿ ಇರೋಕ್ಕಾಗಲ್ಲ ಅನ್ನೋದೊಂದು ಪ್ರಜ್ಞೆ ಆ ಜನಕ್ಕೆ ತುಂಬ ಇದೆ. ಈಗಲೇ ಆಗ್ತಾಯಿಲ್ಲ ಅದನ್ನು ಇವ್ರು ಸುಮಾರು ನನಗೆ ಇವ್ರು ರೇಗಿಸ್ತಿದ್ದೆ. ಅವ್ರಿಗೆ 1 ವರ್ಷ ಇರಬೇಕು ನಾನು ಎಲ್ಲಿ ಕೇಳೋರು ಎಲ್ಲಿದ್ದೀರಿ ಅಂದರೆ ಬಂಡೀಪುರದಲ್ಲಿದ್ದೀವಿ, ಅದು ಬಿಟ್ಟು ನೆಕ್ಸ್ಟ್ ಸಕಲೇಶ್ಪುರದಲ್ಲಿದ್ದೀವಿ, ಅದು ಕಟ್ ಮಾಡ್ರೆ ಎಲ್ಲಿದ್ದೀರಾ, ಇಲ್ಲಿದ್ದೀವಿ ಯಲ್ಲಾಪುರದಲ್ಲಿದ್ದೀವಿ, ಇದು ಈಗ ಮಾಸ್ತಿಗುಡಿ ಒಳಗೆಲ್ಲೋ ಇದ್ದೀವಿ, ಇಲ್ಲೆಲ್ಲೋ ಸಿಗ್ನಲ್ ಸಿಗಲ್ಲ, ಇಲ್ಲೇನೋ ಒಂದು ಕಡೆ ಬಂದಿದ್ದೀವಿ ಅಂತ ಹಿಂಗೆ ಹೇಳ್ತಿದ್ರು. ಹಂಗಾಗಿ ನೀನೊಂದು ಈ 1 ವರ್ಷ ಕಳೆದ್ಬಿಟ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬರುತ್ತೆ ಕಾಡಿಂದ ಫ್ಯಾಂಟಾಸ್ಟಿಕ್. ಬಟ್ ವಿಜಯ್ ಸರ್ ಜೊತೆ ನೀವು ಯಾವಾಗಲೂ ಒಂದು ಗೆಳೆಯನಾಗಿ ಅಥವಾ ಒಂದು ಮಾಮನಾಗಿ, ಇಲ್ಲ ಏನೋ ಸಂಬಂಧನೇ ಇಲ್ಲದೆ ಅವ್ರ ಹತ್ರ ದುಡ್ಡು ಕದಿಯೋರಾಗಿ ಎಲ್ಲ ಕಾಣಿಸ್ಕೊಂಡು ತಂದೆಯಾಗಿ ಫಸ್ಟ್ ಟೈಮು ಸರ್ ಇದು ನಿಜವಾಗ್ಲೂ ತುಂಬ ಸರ್ ಕನ್ವಿನ್ಸಿಂಗ್ ಆಗಿ ತೋರಿಸೋದು ಅನ್ಸೋದು ಅಣ್ಣನೇ ಆಗ್ಬೇಕು ಅದಕ್ಕೆ ಅಂತ ನಿಮ್ಮ ಮನ್ಸಿಗೆ ಬಂದಿದೆ ಹೆಂಗೆ ಸರ್? ಯಾಕಂದರೆ ಅವರಿಬ್ಬರು ಕಾಂಬಿನೇಷನ್ ತುಂಬ ಬೇರೆ ಬೇರೆ ಥರ ನೋಡ್ಬಿಡ್ತೀವಿ ನಾವು. ಈ ಪಾತ್ರ ಯಾಕೆಂದರೆ ನಾವು ಕಲ್ಪನೆ ಮಾಡಿದಾಗ ಆ ಮಟ್ಟದ ಒಂದು ಬಾಡಿ ಲ್ಯಾಂಗ್ವೇಜು, ಆ ಡೈಲಾಗ್ ಡೆಲಿವರಿ ಮತ್ತು ಆ ಪಾತ್ರದ ತೂಕವನ್ನು ರಘುವಣ್ಣ ಬಿಟ್ಟರೆ ಇನ್ಯಾರು ಹೊರಗೆ ಸಾಧ್ಯ ಇಲ್ಲ ಅಂತ ನಮ್ಮ ಮುಂಚೆನೇ ಕಲ್ಪನೆ ಇತ್ತು. ಸೊ ಬರೆಯೋವಾಗಲೇ ರಘುವಣ್ಣ ಅಂತಲೇ ಬರ್ಕೊಂಡಿದ್ದು. ಯಾಕೆಂದರೆ ನಾನು ಅಣ್ಣನ ಜೊತೆ ಕೆಲಸ ಮಾಡಿದ್ದೀನಿ ಈ ಹಿಂದೆ ಕೂಡ, ಜೊತೆಗೆ ಅವ್ರ ಜೊತೆ ಸುಮಾರು ಸಿನಿಮಾದಲ್ಲಿ ನಟಿಸಿದ್ದೀನಿ. ಆಮೇಲೆ ಅವ್ರು ಸುಮಾರು ಸಿನಿಮಾಗಳನ್ನ ನೋಡಿ ಅಣ್ಣನ ಮೊದಲ ಸಿನಿಮಾ ದಮ್ಮಿಂದನೂ ನನ್ನ ಜೊತೆಗೆ ಆ್ಯಕ್ಟ್ ಮಾಡಿ ಮಣಿ ತುಂಬ ಸಿನಿಮಾ ಕೆಲಸ ಮಾಡಿ. ಆಮೇಲೆ ಅಣ್ಣನ ಆ ವರ್ಸಟ್ಯಾಲಿಟಿ ನಮಗೆ ಗೊತ್ತಿತ್ತು. ಸೊ ಯಾಕೆಂದ್ರೆ ನಾನು ಇನ್ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ರೆಡಿ ಇರಲಿಲ್ಲ. ಸೊ ಆಮೇಲೆ ಅದು ಎಕ್ಸ್ಪೆರಿಮೆಂಟ್ ಆಗಿಬಿಡುತ್ತೆ. ರಘುವಣ್ಣ ಅಂತ ತಕ್ಷಣ ವಿನ್ ನ್ಯೂ. ಆಮೇಲೆ ಅಣ್ಣನ ಪರ್ಫಾರ್ಮೆನ್ಸು ನೀವು ನಾಟಕದಲ್ಲಿ ನೋಡಬೇಕಾಗಿತ್ತು. ಪೊಗಳಿಂದಿ ಪ್ರಹಸನ ಅಂತ ನಾನು ನೋಡಿ ಅಣ್ಣನಿಗೆ ಬಹಳ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೆ ಅವತ್ತಿಂದಲೇ. ಸೊ ಅದಷ್ಟು ಗೊತ್ತಿದ್ದರಿಂದ ಇದಕ್ಕೆ ರಘುವಣ್ಣನೇ ಕರೆಕ್ಟು ಅಂತ ಹೇಳಿ ಆಮೇಲೆ ಅದನ್ನು ಬಹಳ ಅದ್ಭುತವಾಗಿ ಕ್ಯಾರಿ ಮಾಡಿದ್ರು. ಒಂದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಒಂದು ಇಂಟರ್ನೇಷನ್ ಆಗ್ಬೋದು, ಒಂದು ಡೈಲಾಗ್ ಡೆಲಿವರಿ ಆಗ್ಬೋದು, ಒಂದು ರಿಯಾಕ್ಷನ್ ಆಗ್ಬೋದು, ಪ್ರತಿಯೊಂದೂ ಇವತ್ತು ಪ್ರೇಕ್ಷಕ ಮಹಾಪ್ರಭು ಹೇಳ್ತಾ ಇದ್ದಾರೆ ರಘುವಣ್ಣ ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ. ರಘುವಣ್ಣನ ಅದು ರಂಗಣ್ಣ ರಘು ಅವರ ಇದನ್ನೇ ಮಾತಾಡ್ತಿರ್ತಾನೆ ನಮ್ಮ ಥಿಯೇಟ್ರಲ್ಲಿ, ಇದು ರಂಗಣ್ಣ ರಘುನಾ ಅಂತ ಈ ಆಡಿಯನ್ಸ್ ಶಾಕ್ ಅವ್ರಿಗೆ. ಹ್ಞೂ ಕಣ ಅವರೇ. ಈ ಥರದ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸು ಅಣ್ಣನಿಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀವಿ. ಅಣ್ಣ ನಮ್ಮ ಇಂಡಸ್ಟ್ರಿಲಿ ಇರೋದು ನಮ್ಮ ಭಾಗ್ಯ ಅಂತ ಅನ್ಕೋತೀನಿ. ಸೂಪರ್ ಅಣ್ಣ. ಇವಾಗ ಒಂದು ಸಿಂಪಲ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಕ್ವೆಶ್ಚನ್ನು, ವಿಜಯ್ ಅವ್ರು ಮಾತ್ರ ಆನೆಗೆ ಮುತ್ತಿಟ್ಟಿದ್ದಾರೆ, ನೀವು ಇಟ್ಟಿಲ್ಲ ಎಲ್ಲೂ.
ಇದು ಭಯಂಕರ ಭಯ, ಏನೋ ಮಾಡಿ ಹಚ್ಬಿಟ್ರು ಬಿಡಲಿಲ್ಲ. ಹೆಂಗಿತ್ತು ಅಣ್ಣ ಆ ಥರ? ಅಯ್ಯೋ ನಿಜವಾಗ್ಲೂ ಭಯ. ಅದು ಬಾಲ್ಕನಿಲಿ ಕೂತ್ಕೊಂಡಂಗಲ್ಲ, ಅದು ಎಲ್ಲೋ ಆಕಾಶಕ್ಕೆ ಟಚ್ ಮಾಡ್ದಂಗೆ ಅನ್ಸ್ಬಿಡುತ್ತೆ ನಮಗೆ, ಅಷ್ಟು ಭಯ ಆಗುತ್ತೆ. ಅದ್ರದ್ದು ಮೂಮೆಂಟ್ಸು, ಅದ್ರದ್ದು ಬ್ರೀದಿಂಗ್ ನಮಗೆ ಕೆಳಗೆ ಹೊಡಿತಾ ಇರ್ತದೆ. ಹೌದು, ಅದ್ರದ್ದು ದೊಡ್ಡ ಅದ್ರದ್ದು ಏನದಪ್ಪ ಮೂಳೆಗಳು ಮೂಮೆಂಟ್, ಸದಾ ಮೂಮೆಂಟ್ ಇರುತ್ತೆ. ಭಯ ಆಗುತ್ತೆ ಸಿಕ್ಕಾಪಟ್ಟೆ. ನನಗೆ ಅದೇನೋ ಗೊತ್ತಿಲ್ಲ, ಅದು ಭಯ ಕೂತ್ಕೊಳ್ಳಲ್ಲ ಅಣ್ಣ. ನಮಗೋಸ್ಕರ ಎಲ್ಲ ಶ್ರಮನೂ ಹಾಕಿದ್ದಾರೆ ಸಿನಿಮಾ. ಅವ್ರಿಗೆ ಆ್ಯಕ್ಚುಲಿ ಬ್ಯಾಕ್ ಪೇನ್ ಇತ್ತು ಅವಾಗ, ಸೊ ಕೂತ್ಕೊಳ್ಳೇಬಾರ್ದು ಡಾಕ್ಟರ್ ಅಡ್ವೈಸು. ಆದರೂ ಇಲ್ಲ, ನಾವು ಸಿನಿಮಾ ಮಾಡೋಣ ಅಂತೇಳಿ ಕೂತ್ಕೊಂಡಾಗ. ಸೂಪರ್. ಜೈಯಲ್ಲಿ ಆನೆಗೆ ಹೇಳ್ಬೇಕು, ಮತ್ತು ಜೈ ನಮ್ಮ ಗಣೇಶನಿಗೂ ಹೇಳ್ಬೇಕು ಒಂದೊಂದ್ಸರಿ, ಯಾಕೆಂದರೆ ಅಷ್ಟು ಬ್ಯಾಕ್ ಪೇನ್ ಇದ್ರೂ ಹೆಲ್ಪ್ ಮಾಡಿ. ಬಟ್ ಸರ್ ಫೈನಲಿ ಇದು ತುಂಬ ಒಳ್ಳೆ ವಿಷಯ, ಪಾಸಿಟಿವ್ ಆಗಿ ನೋಡಬೇಕು ಸರ್ ಇದನ್ನು. ಯಾಕೆಂದರೆ ಸೆಕೆಂಡ್ ಹಾಫು ಟ್ರಿಮ್ ಮಾಡ್ತಾ ಇದ್ದೀವಿ, ಬೇರೆ ಬರ್ತಾ ಇದ್ದೀವಿ ಅಂತ ಹೇಳೋದು, ಹೊಸತನ ಕೊಡಬೇಕು ಅಂತ ಹೇಳಿ. ಸರ್ ತುಂಬ ಸರಿ ಇದನ್ನು ಸಿನಿಮಾಗಳಲ್ಲಿ ಎಸ್ಪೆಷಲಿ ನಿರ್ದೇಶಕರು ಅಂತ ನೋಡೋಕೆ ಹೋದರೆ ಅಳವಡಿಸ್ಕೊಡಲ್ಲ ಸರ್. ಯಾಕೆಂದರೆ ನಾನು ಮಾಡಿದ್ದು ಕರೆಕ್ಟ್ ಗುರು, ಜನ ನೋಡ್ತಾರೆ ಹೆಂಗೋ ಏನೋ ಅನ್ನೋ ಥರ. ಬಟ್ ನಿಮಗೆ ಅಳವಡಿಸ್ಕೊಳ್ಳೋ ಮನೋಭಾವ ನನಗೆ ತುಂಬ ಸರ್ ರಿಯಲಿ ಹ್ಯಾಟ್ಸ್ ಆಫ್, ರಿಯಲಿ ನೈಸ್ ಸರ್. ಇಲ್ಲ, ಖಂಡಿತವಾಗ್ಲೂ ಯಾಕೆ ಅದನ್ನು ಮಾಡಬೇಕು ಅಂದರೆ ಇಲ್ಲಿ ಪ್ರೇಕ್ಷಕನೇ ಅಲ್ಟಿಮೇಟ್, ನಾವು ಯಾರೂ ಅಲ್ಲ. ಸೊ ಆಡಿಯನ್ಸ್ಗೆ ಹಂಗೆ ಅನ್ಸಿದ್ಮೇಲೆ ಅವ್ರನ್ನ ಇಷ್ಟಪಡಿಸೋದಷ್ಟು ಅಷ್ಟೇ ನಮ್ಮ ಧರ್ಮ, ನಮ್ಮ ಕೆಲಸ. ಸೊ ಅದನ್ನು ನಿಯತ್ತಾಗಿ ಸಿನ್ಸಿಯರಾಗಿ ಮಾಡಬೇಕು ಅಂತ ನಮ್ಮ ಇಡೀ ಟೀಮ್ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ಹಂತಕ್ಕೆ ಒಂದು ಬ್ಯೂಟಿಫುಲ್ ಆದ ಒಂದು ರನ್ನನ್ನು ಈಗ ಕ್ರಿಯೇಟ್ ಮಾಡಿದ್ವಿ. ಫ್ಯಾಂಟಾಸ್ಟಿಕ್ ಸರ್, ಸೂಪರ್ ಅಣ್ಣ. ಇದು ಅವಾರ್ಡ್ ಅಂತೂ ನನ್ನ ಕಡೆಯಿಂದ, ಹೃದಯದ ಕಡೆಯಿಂದ ಗ್ಯಾರಂಟಿ ಇದೆ. ಬಟ್ ಏನಾದರೂ ಬೇರೆ ಅವಾರ್ಡ್ ಕಡೆಗೆ ಏನಾದರೂ ಈ ಒಂದು ಪಾತ್ರಕ್ಕೆ ಪ್ರೇಕ್ಷಕರ ಪ್ರೀತಿ, ಅವರ ಅಭಿಮಾನವೇ ಅದನ್ನು ಯಾವುದೇ ಕಾರಣಕ್ಕೂ ಆ ಥರದ ನಿರೀಕ್ಷೆಗಳನ್ನ ನಿಜವಾಗ್ಲೂ ಇಟ್ಕೊಂಡು ಕೆಲಸ ಮಾಡಲ್ಲ. ಇದು ಪ್ರೇಕ್ಷಕರಿಗೆ ತಲುಪಲಿ. ಇದೊಂದು ತುಂಬ ಕಮರ್ಷಿಯಲ್ ಆಗಿ ಇದೊಂದು ಅವೇರ್ನೆಸ್, ಸ್ವಲ್ಪ ಜನಕ್ಕೆ ಹೌದಯ ಇದೊಂದು ಎಕೋ ಬ್ಯಾಲೆನ್ಸ್ ಆಗಬೇಕು ಅನ್ನೋದೊಂದು ಸ್ವಲ್ಪ ಪ್ರಜ್ಞೆ, ನಾವು ಹೇಳ್ತಿರೋದು ಪ್ರಜ್ಞೆ. ಒಂದು ಯಾವುದೋ ಒಂದು ಗಿಡ ಒಂದು ನೀರು ಹಾಕೋ ಮನೋಭಾವ ಆಗ್ಬೋದು, ಆ ಗಿಡ ಉಳಿಲಪ್ಪ ಅದನ್ನ ತೆಗಿಬಾರ್ದು ಕಂಡ್ರೋ ನಾವು ಆಗ್ಬೋದು. ಇವತ್ತು ಬೆಂಗಳೂರು ನಾವು ನೋಡ್ತಿದ್ವಿ, ಮೊನ್ನೆ ಎಲ್ಲ ಸುಮಾರು ಎಷ್ಟೆಲ್ಲ ಜನರೇ 3 ಲಕ್ಷ ರೂಪಾಯಿ ಸೇರಿಸ್ಕೊಂಡು ಒಂದು ದೊಡ್ಡ ಅರಳಿ ಮರನ ಕಟ್ ಮಾಡಿದೆ, ಅದನ್ನು ಶಿಫ್ಟ್ ಮಾಡಿಸಿದ್ದಾರೆ. ಯಾಕಂದ್ರೆ ಒಂದು ಮರ ಬೆಳಿಬೇಕಂದ್ರೆ ವರ್ಷಾನುಗಟ್ಟಲೆ ಆಗುತ್ತೆ. ಇದಕ್ಕೆ ಗರಗ್ಸಕ್ಕೆ ಒಂದು ಸೆಕೆಂಡು, ಕುಂಬಾರಂಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ ಅಂತಾರಲ್ಲ, ಅದನ್ನು ಹೊಡೆದು ತೆಗೆದುಬಿಟ್ರೆ ತಿರ್ಗಾ ಮರಗಳು ಬೆಳಿಬೇಕಂದ್ರೆ ವರ್ಷಾನುಗಟ್ಟಲೆ ಬೇಕು. ಆಮೇಲೆ ಅವೇ ನಮಗೆ ಆಕ್ಸಿಜನ್ ಕೊಡ್ತಿರೋದು, ಅದನ್ನು ಇವ್ರು ಬದುಕಲಿ ಅಂತ. ಅದನ್ನು ಮೈಮರೆತು ನಾವು ಎಲ್ಲ ಮಾಡ್ತಿದ್ದೀವಿ. ಅದು ಮುಖ್ಯವಾದ ಕಾಳಜಿ, ಅದೇ ಪ್ರಜ್ಞೆ ಇಟ್ಕೊಂಡು ಮಾಡಿದ್ದು. ಸೊ ಒಂದು ಸ್ವಚ್ಛ ಭಾರತ್ ಥರ ಪೇಡ್ ಬಚಾವೋ ಆಂದೋಲನ್ ಏನಾರ ಒಂದು ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸರ್? ನಿಜವಾಗಿ ಖಂಡಿತ ನಾವು ಸಿನಿಮಾ ಮೂಲಕ ಅದನ್ನೇ ಪ್ರಯತ್ನ ಮಾಡೋದು. ಯಾಕೆಂದರೆ ನಮ್ಮ ಕೈಯಲ್ಲಿ ಒಂದು ಪವರ್ಫುಲ್ ಮೀಡಿಯಾ ಇದೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ. ಅದರ ಮೂಲಕ ನಾವು ಒಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ವಿಷಯ ಹೇಳಬೇಕು ಅಂತ ಮಾಸ್ತಿಗುಡಿನ ಬಹಳ ಕಾಳಜಿ ವಹಿಸಿ ಮಾಡಿದ್ವಿ. ಜನಕ್ಕೆ ತುಂಬ ಇಷ್ಟ ಆಗಿದೆ, ಇನ್ನು ಮುಂದೆ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೂಪರ್ ಸರ್. ಫೈನಲಿ ಟು ಕನ್ಕ್ಲೂಡೆಡ್, ಟೈಟಲ್ ನಾನು ಲಾಸ್ಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ವೆಯ್ಟ್ ಫಾರ್ 2 ಅಂತ ಬರುತ್ತೆ. ಅದನ್ನ ಏನಾದರೂ ಒಂಚೂರು ಬಿಟ್ಕೊಡೋ ಅಂತ ಸಾಧ್ಯತೆ ಸದ್ಯಕ್ಕಿಲ್ಲ. ಸಿನಿಮಾ 100 ಡೇಸ್ ಓಡಿದ್ದಿನ 100 ಡೇಸ್ ಫಂಕ್ಷನಲ್ಲಿ ಬಿಟ್ಕೊಡ್ತೀವಿ. ಸೂಪರ್ ವೆಲ್ ಸೆಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಸೂಪರ್ ಸರ್, ಸೂಪರ್.